ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಐ ಹೋಪ್ ಯು ಆಲ್ ಡೂಯಿಂಗ್ ಗುಡ್. ನಮ್ಮ ಸ್ಕಿನ್ ಟೋನ್ ಎಲ್ಲ ಸೀಸನ್ಸಲ್ಲೂ ಅಂದರೆ ವಿಂಟರ್ ಇರ್ಬೋದು, ಸಮ್ಮರ್ ಇರ್ಬೋದು, ರೈನಿ ಸೀಸನ್ ಇರ್ಬೋದು, ಎಲ್ಲ ಸೀಸನ್ಸಲ್ಲೂ ನಮ್ಮ ಸ್ಕಿನ್ ಟೋನ್ ಒಂದೇ ಥರ ಇರಬೇಕಂದ್ರೆ ನಾನು ಈ ವಿಡಿಯೋದಲ್ಲಿ ತೋರಿಸುವಂತಹ ಓಮ್ ರೆಮಿಡಿನ ಫಾಲೋ ಮಾಡಿ ನಿಮ್ಮ ಸ್ಕಿನ್ ಎಷ್ಟೇ ಕಪ್ಪಗಿದ್ರೂ ಬೆಳ್ಳಗಾಗುತ್ತೆ. ಪ್ಲಸ್ ಎಲ್ಲ ಸೀಸನ್ಸಲ್ಲೂ ನಿಮ್ಮ ಸ್ಕಿನ್ ಟೋನ್ ಒಂದೇ ಥರ ಇರುತ್ತೆ ಫ್ರೆಂಡ್ಸ್. ಮೇಕಪ್ ಸಹ ನೀಟಾಗಿ ಬ್ಲೆಂಡ್ ಆಗುತ್ತೆ. ನಮ್ಮ ಸ್ಕಿನ್ನಲ್ಲಿ ಆ ಗ್ಲೋನೆಸ್ ಅನ್ನೋದು ಗೊತ್ತಾಗುತ್ತೆ. ಈ ವಿಡಿಯೋ ತಮ್ಮೆಲ್ಲರಿಗೂ ಖಂಡಿತ ಯೂಸ್ ಆಗುತ್ತೆ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ಮೊದಲು ಒಂದು ಮಿಕ್ಸಿಂಗ್ ಬೌಲ್ ತಗೊಂಡು ಮಿಕ್ಸಿಂಗ್ ಬೌಲ್ಗೆ 1 ಟೀ ಸ್ಪೂನ್ ಅಷ್ಟು ಆರ್ಗ್ಯಾನಿಕ್ ಕೋಕೋನಟ್ ಆಯಿಲನ್ನು ಆ್ಯಡ್ ಮಾಡಿ. ಕೋಕೋನಟ್ ಆಯಿಲ್ ಒಳ್ಳೆ ಕ್ವಾಲಿಟಿ ಇರೋದನ್ನೇ ಚೂಸ್ ಮಾಡಿ ಫ್ರೆಂಡ್ಸ್, ಯಾಕಂದರೆ ನಾವು ಫೇಸ್ಗೆ ಅಪ್ಲೈ ಮಾಡೋದು. ನಂತರ ಒಂದು ವಿಟಮಿನ್ ಇ ಕ್ಯಾಪ್ಸೂಲ್ ಅನ್ನು ಆ್ಯಡ್ ಮಾಡಿ. ಈ ವಿಟಮಿನ್ ಇ ಕ್ಯಾಪ್ಸೂಲ್ ನಮ್ಮ ಫೇಸ್ ಮೇಲೆ ಇರುವಂತಹ ಪಿಗ್ಮೆಂಟೇಷನ್ ಮತ್ತು ಪಿಂಪಲ್ ಮಾರ್ಕ್ಸ್ ಅನ್ನು ರಿಡ್ಯೂಸ್ ಮಾಡುತ್ತೆ. ನಂತರ 1 ಟೀ ಸ್ಪೂನ್ ಅಷ್ಟು ಆಲ್ಮಂಡ್ ಆಯಿಲ್ ಅನ್ನು ಆ್ಯಡ್ ಮಾಡ್ಕೊಳ್ಳಿ. ಆಲ್ಮಂಡ್ ಆಯಿಲ್ ಅನ್ನು ನಾವು ಮುಖಕ್ಕೆ ಹಚ್ಚೋದ್ರಿಂದ ನಮ್ಮ ಮುಖ ತುಂಬ ಸಾಫ್ಟ್ ಮತ್ತು ಗ್ಲೋಯಿಂಗ್ ಆಗಿ ಕಾಣಿಸುತ್ತೆ. ಇವೆಲ್ಲವನ್ನು ಆ್ಯಡ್ ಮಾಡಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. 3 ಸಹ ನೀಟಾಗಿ ಮಿಕ್ಸ್ ಆಗಬೇಕು. ಈಗ ಈ ಆಯಿಲನ್ನು ನಾವು ಫೇಸ್ಗೆ ಅಪ್ಲೈ ಮಾಡಿಕೊಂಡು ನೀಟಾಗಿ ಫೇಸೆಲ್ಲ ಸ್ಪ್ರೆಡ್ ಮಾಡ್ಕೋಬೇಕು. ಈ ಆಯಿಲ್ನ ನಾವು ಫೇಸ್ಗೆ ಅಪ್ಲೈ ಮಾಡೋಕ್ಕಿಂತ ಮುಂಚೆ ಫೇಸ್ನ ನೀಟಾಗಿ ವಾಶ್ ಮಾಡಿಕೊಂಡು ತೇವ ಇಲ್ದಿರ ನೀಟಾಗಿ ವೈಟ್ ಮಾಡ್ಕೊಂಬಿಡಿ. ಈ 3 ಮಿಕ್ಸ್ ಮಾಡಿ ನಾವು ವಾರಕ್ಕೆ ಒಮ್ಮೆ ಅಪ್ಲೈ ಮಾಡಿದ್ರೆ ಸಾಕು ಫ್ರೆಂಡ್ಸ್. ಅಂದರೆ ವೀಕೆಂಡಲ್ಲಿ ನಮಗೆ ಟೈಮ್ ಸಿಗುತ್ತಲ್ಲ, ಆಗ ಅಪ್ಲೈ ಮಾಡಿದ್ರೆ ಸಾಕು. ವಿದಿನ್ 1 ಮಂತಲ್ಲಿ ನಿಮ್ಮ ಸ್ಕಿನ್ ಟೋನ್ನ ನೀವೇ ಅಬ್ಸರ್ವ್ ಮಾಡ್ತೀರಾ ಎಷ್ಟು ಚೇಂಜ್ ಇರುತ್ತೆ ಅಂತ. ಎಷ್ಟೇ ಕಪ್ಪಗಿದ್ರೂ ಸಹ ಬೆಳ್ಳಗಾಗ್ತೀರಾ. ಕೆಲವ್ರಿಗೆ ಡಾರ್ಕ್ ಸರ್ಕಲ್ಸ್ ಇರುತ್ತೆ, ಇನ್ನು ಕೆಲವರಿಗೆ ಪಿಂಪಲ್ಸ್ ಜಾಸ್ತಿ ಬಂದು ಅದು ಮಾರ್ಕ್ಸ್ ಹಾಗೇ ಉಳಿದೋಗಿರುತ್ತೆ. ಇನ್ನು ಕೆಲವರಿಗೆ ಟೆನ್ಷನ್ಸ್ ಇಲ್ಲ, ಹೆರಿಡಿಟಿ, ಹೀಗೆ ಪಿಗ್ಮೆಂಟೇಷನ್ ಜಾಸ್ತಿ ಇರುತ್ತೆ ಫ್ರೆಂಡ್ಸ್. ಅಂತಹ ಪ್ರಾಬ್ಲಮ್ ಸಹ ಈ 3 ಮಿಕ್ಸ್ ಮಾಡಿ ಹಚ್ಚೋದ್ರಿಂದ ಸಂಪೂರ್ಣವಾಗಿ ತೊಲಗಿಸಬಹುದು. ಆಯಿಲ್ನ ಫೇಸ್ಗೆಲ್ಲ ನೀಟಾಗಿ ಸ್ಪ್ರೆಡ್ ಮಾಡಿ ಆದಮೇಲೆ ನಿಧಾನವಾಗಿ ಮಸಾಜ್ ಮಾಡ್ಕೊಳ್ಳಿ. ವಿಡಿಯೋ ಲೆಂತ್ ಆಗುತ್ತೆ ಅಂತ ನಾನು ಇಲ್ಲಿ ಫಾಸ್ಟಾಗಿ ತೋರಿಸ್ತಾ ಇದ್ದೀನಿ. ಸ್ಲೋ ಆಗಿ ಮಿನಿಮಮ್ ನೀವು ಒಂದು 20 ನಿಮಿಷ ಆದರೂ ಮಸಾಜ್ ಮಾಡಬೇಕು ಫ್ರೆಂಡ್ಸ್. ಈ ಆಯಿಲನ್ನು ನಾವು ವಾರಕ್ಕೆ ಒಮ್ಮೆ ಹಚ್ಚಿ ಈ ರೀತಿ ಮಸಾಜ್ ಮಾಡೋದ್ರಿಂದ ನಮ್ಮ ಸ್ಕಿನ್ ಎಷ್ಟೇ ಸನ್ಗೆ ಎಕ್ಸ್ಪೋಸ್ ಆದರೂ ಸಹ ಸನ್ ಟ್ಯಾನ್ ಬರೋದಿಲ್ಲ. ಕೆಲವ್ರಿಗಂತೂ ಫೇಸ್ನ ಸನ್ಗೆ ಎಕ್ಸ್ಪೋಸ್ ಮಾಡಿದ್ರು ಇಲ್ಲ ಡಸ್ಟಲ್ಲಿ ಓಡಾಡಿದ್ರು ತಕ್ಷಣ ಪಿಂಪಲ್ಸ್ ಬರೋದು ಇಲ್ಲ ರ್ಯಾಷಸ್ ಬರೋದು, ಆ ರೀತಿ ಆಗ್ತಾ ಇರುತ್ತೆ. ಅಂಥವ್ರಿಗೆ ಈ ಹೋಮ್ ರೆಮಿಡಿ ಒಳ್ಳೆ ಮೆಡಿಸಿನ್ ಆಗಿ ವರ್ಕ್ ಆಗುತ್ತೆ. ಕೆಲವ್ರಿಗೆ ನೆಕ್ ಹತ್ರ ತುಂಬ ಬ್ಲ್ಯಾಕ್ನೆಸ್ ಇರುತ್ತೆ ಫ್ರೆಂಡ್ಸ್. ಅಂಥವರು ನೆಕ್ ಹತ್ರ ಒಂದು 2 ಡ್ರಾಪ್ ಆಯಿಲನ್ನು ಹಾಕಿಬಿಟ್ಟು ನೆಕ್ ಹತ್ರ ಸಹ ಈ ರೀತಿ ಮಸಾಜ್ ಮಾಡೋದ್ರಿಂದ ಬ್ಲ್ಯಾಕ್ನೆಸ್ನ ಸಂಪೂರ್ಣವಾಗಿ ಕಡಿಮೆ ಮಾಡ್ಬೋದು. ಈ ರೀತಿ ಮಸಾಜ್ ಎಲ್ಲ ಮಾಡಿ ಆದಮೇಲೆ ಒಂದು 15 ಮಿನಿಟ್ಸ್ ಬಿಟ್ಟು ಕೋಲ್ಡ್ ವಾಟರ್ ಇಲ್ಲ ಉಗುರು ಬೆಚ್ಚಗಿನ ವಾಟರಲ್ಲಿ ಮುಖನ ತೊಳಿಬೋದು. ಇಲ್ಲ ನೀವು ನೈಟ್ ರೊಟೀನ್ ಆಗಿ ಏನಾದರೂ ಉಪಯೋಗಿಸೋದಾದರೆ ನಾವು ನೀಟಾಗಿ ಹಚ್ಚಿಬಿಟ್ಟು ಮಸಾಜ್ ತೊಗೊಂಡಾದಮೇಲೆ ಒಂದು ಟಿಶ್ಯೂ ಪೇಪರ್ ತೊಗೊಂಡು ನೀಟಾಗಿ ರೀತಿ
ನಿಧಾನವಾಗಿ ವೈಪ್ ಮಾಡಿಬಿಟ್ಟು ನೈಟೆಲ್ಲ ಹಾಗೆ ಬಿಟ್ಬಿಡಿ, ರಿಸಲ್ಟ್ ಇನ್ನೂ ಚೆನ್ನಾಗಿರುತ್ತೆ. ಇಲ್ಲ ಟೈಮ್ ಇಲ್ಲ ನಮಗೆ ಡೇ ಟೈಮಲ್ಲೇ ಮಾಡ್ಕೊತೀವಿ ಅಂದರೆ ನೀಟಾಗಿ ಮಸಾಜ್ ಎಲ್ಲ ಮುಗಿಸಿ ಆದಮೇಲೆ ಉಗುರು ಬೆಚ್ಚ ನೀರು ಇಲ್ಲ ಕೋಲ್ಡ್ ವಾಟರಲ್ಲಿ ತೊಳೆದ್ಬಿಡಿ. ನೀವೇ ಅಬ್ಸರ್ವ್ ಮಾಡಿ ಫ್ರೆಂಡ್ಸ್, ಸ್ಟಾರ್ಟಿಂಗ್ಗೆ ಈಗ ಮಸಾಜ್ ಮಾಡಿ ಮುಗಿಸಾದ್ಮೇಲೆ ನನ್ನ ಸ್ಕಿನ್ ಎಷ್ಟು ಚೇಂಜ್ ಆಗಿದೆ. ನಾನು ನಿಯರ್ 1 ಮಂತಿಂದ ಈ ಆಯಿಲ್ನ ಉಪಯೋಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ಆಗ್ನಿಂದನೂ ನನಗೆ ಕಣ್ಣತ್ರ ಇರುವಂತಹ ಡಾರ್ಕ್ ಸರ್ಕಲ್ಸ್ ಕಡಿಮೆ ಆಗಿದೆ, ಪಿಂಪಲ್ ಮಾರ್ಕ್ಸ್ ಸಹ ಕಡಿಮೆ ಆಗಿದೆ. ಐ ಹೋಪ್ ಈ ವಿಡಿಯೋ ತಮ್ಮೆಲ್ಲರಿಗೂ ಯೂಸ್ ಆಗಿದೆ ಅನ್ಕೊತೀನಿ. ಯೂಸ್ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಹಾಗೆ ಫ್ಯಾಮಿಲಿ ಮೆಂಬರ್ ಜೊತೆ ಶೇರ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.